ಹೆಲೋ ಸ್ನೇಹಿತರೆ, ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ನಮಸ್ಕಾರಗಳು. ಇವತ್ತು ನಾನು ಟೊಮೆಟೊ ಬಾತ್ ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೀನಿ. ಮೊದಲಿಗೆ ಟೊಮೆಟೊ ಬಾತ್ಗೆ ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಹಾಕಿದ್ದೀನಿ. ಟೊಮೆಟೊ ಬಾತ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲು ಸ್ಟವ್ ಮೇಲೆ ಒಗ್ಗರಣೆಗೆ ಕುಕ್ಕರ್ನ ಇಟ್ಟು 2 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನ್ ಸಾಸಿವೆ ಹಾಕಿ, 1 ಸ್ಪೂನ್ ಜೀರಿಗೆ ಹಾಕಿ, 1 ಇಂಚು ಉದ್ದದ 4 ಚಕ್ಕೆಯನ್ನು ಹಾಕಿ, 2 ಸ್ಟಾರ್ ಮೊಗ್ಗನ್ನು ಹಾಕಿ, 5 ಮರಾಠಿ ಮೊಗ್ಗನ್ನು ಹಾಕಿ, 1 ಜಾಪತ್ರೆ ಮೊಗ್ಗನ್ನು ಹಾಕಿ, 3 ಪಲಾವ್ ಎಲೆಯನ್ನು ಹಾಕಿ, ಸ್ವಲ್ಪ ಕಲ್ಲು ಹೂವು ಹಾಕಿ 1 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಕರಿಬೇವನ್ನು ಹಾಕಿ, ನಂತರ ಉದ್ದಕ್ಕೆ ಹಚ್ಚಿಟ್ಟಿರುವ 4 ಈರುಳ್ಳಿಯನ್ನು ಹಾಕಿ, ಕಂದು ಬಣ್ಣ ಬರುವವರೆಗೆ ಈರುಳ್ಳಿಯನ್ನು ಫ್ರೈ ಮಾಡಿ. ನಂತರ ಇದಕ್ಕೆ ಅರ್ಧ ಕೆಜಿ ಅಕ್ಕಿಯನ್ನು ಅಂದರೆ 2 ಪಾವು ಅಕ್ಕಿಯನ್ನು ಹಾಕಿ 5 ನಿಮಿಷ ಅಕ್ಕಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಡಿ. ಈ ಥರ ಆಗಬೇಕು. ಅಷ್ಟರಲ್ಲಿ ನಾವು ಟೊಮೆಟೊ ಬಾತ್ಗೆ ಬೇಕಾಗುವ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಇದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ, 1 ಈರುಳ್ಳಿಯನ್ನು 4 ಭಾಗವಾಗಿ ಕಟ್ ಮಾಡಿ ಹಾಕಿ, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕಿ, 4 ರಿಂದ 5 ಹಸಿಮೆಣಸಿನಕಾಯಿಯನ್ನು ಮುರಿದು ಹಾಕಿ, 1 ಸ್ಪೂನ್ ಜೀರಿಗೆಯನ್ನು ಹಾಕಿ, 1 ಇಂಚು ಶುಂಠಿಯನ್ನು ಹಾಕಿ, ದಪ್ಪವಾಗಿ ಹಚ್ಚಿಟ್ಟ 4 ಟೊಮೊಟೊವನ್ನು ಹಾಕಿ ಫ್ರೈ ಮಾಡಿ 2 ನಿಮಿಷ. ಸ್ವಲ್ಪ ಕರಿಬೇವನ್ನು ಹಾಕಿ, ಅರ್ಧ ಗಂಟೆಯಿಂದ ನೆನೆಸಿಕೊಂಡಿರುವ 10 ಬೆಡಗಿ ಮೆಣಸಿನಕಾಯಿಯನ್ನು ಹಾಕಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು 5 ನಿಮಿಷ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಿ. ಸ್ಟವನ್ನು ಆಫ್ ಮಾಡಿ. ಈ ಹುರಿದ ಮಿಶ್ರಣವನ್ನು 5 ನಿಮಿಷ ತಣ್ಣಗೆ ಆಗಲು ಬಿಡಿ. ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿ ಇದಕ್ಕೆ ಅರ್ಧ ಲೋಟ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೋಲಿಗೆ ಹಾಕಿಕೊಳ್ಳಿ. ನಂತರ ಅಕ್ಕಿಯ ಜೊತೆ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಫ್ರೈ ಮಾಡಿ. ಈ ಥರ ಮಸಾಲೆ ಎಲ್ಲ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಅರ್ಧ ಕೆಜಿ ಅಕ್ಕಿಗೆ ಅಂದರೆ 2 ಪಾವು ಅಕ್ಕಿಗೆ 4 ಲೋಟ ನೀರನ್ನು ಹಾಕಿ ನಾವು ಇದನ್ನು ಓಪನ್ ಪಲಾವ್ ಮಾಡುವುದರಿಂದ ಅರ್ಧ ಲೋಟ ನೀರನ್ನು ಹೆಚ್ಚಿಗೆ ಹಾಕಿಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಪಾತ್ರೆಯ ಮೇಲೆ ಮುಚ್ಚಳವನ್ನು ಮುಚ್ಚಿ 1 ಕುದಿ ಬಂದ ನಂತರ ಮುಚ್ಚಳವನ್ನು ತೆಗೆದು ಮಿಕ್ಸ್ ಮಾಡಿ. ಮತ್ತೆ ಮುಚ್ಚಳವನ್ನು 5 ನಿಮಿಷ ಮುಚ್ಚಿ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಕೊನೆಯಲ್ಲಿ ಅನ್ನ ಈ ಹದಕ್ಕೆ ಬಂದಾಗ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. 1 ಕಪ್ಪು ಅನ್ನಕ್ಕೆ ಹಚ್ಚಿಕೊಂಡಿರುವ ಪುದೀನ ಸೊಪ್ಪನ್ನು ಅನ್ನದೊಳಗೆ ಹಾಕಿ ಮಿಕ್ಸ್ ಮಾಡಿ. ಗ್ಯಾಸನ್ನು ಆಫ್ ಮಾಡಿ. ಮತ್ತೆ 2 ನಿಮಿಷ ಮುಚ್ಚಳವನ್ನು ಮುಚ್ಚಿ. ಪುದೀನ ಸೊಪ್ಪನ್ನು ಹಾಕುವುದರಿಂದ ಟೊಮೆಟೊ ಬಾತ್ಗೆ ರುಚಿ ಹೆಚ್ಚಾಗುತ್ತೆ. ನಂತರ ಮುಚ್ಚಳವನ್ನು ತೆಗೆದು ನೋಡಿ, ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿಯಾಗಿದೆ. ಸ್ನೇಹಿತರೆ, ಇವಾಗ ಟೊಮೆಟೊ ಬಾತ್ ರೆಡಿ. ಈ ಥರದ ಟೊಮೆಟೊ ಬಾತನ್ನು ನಿಮ್ಮ ಮನೆಯಲ್ಲಿ 1 ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ 1 ಲೈಕನ್ನು ಕೊಡಿ. ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.